ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 8ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 8. ಕ್ಷುತ್ರುಟ್ ತ್ರಿಧಾತುಭಿರಿಮ ಮುಹುರರ್ಧ್ಯಮಾನಾಃ ಶೀತೋಷ್ಣವಾತವರಶೈರಿತರೇತರಾಚ್ಚ ಕಾಮಾಗ್ನಿನಾಚ್ಯುತ ಋಷಾ ಚ ಸುದುರ್ಭರೇಣ ಸಂಪಶ್ಯತೋ ಮನ ಉರುಕ್ರಮ ಸೀದತೆ ಮೇ. ಅನುವಾದ: ಎಲೈ ಮಹಾ ಕಾರ್ಯಕರ್ತನಾದ ನನ್ನ ಪ್ರಭುವೇ, ಈ ಎಲ್ಲ ಬಡಜೀವಿಗಳು ಯಾವಾಗಲೂ ಹಸಿವು, ಬಾಯಾರಿಕೆ, ಅತಿಯಾದ ಶೀತಬಾಧೆ, ಕಫ, ಪಿತ್ತಗಳಿಂದಲೂ, ಕೆಮ್ಮನ್ನುಂಟು ಮಾಡುವ ಚಳಿಗಾಲ, ಕಡುಬೇಸಿಗೆ, ಮಳೆ ಮತ್ತು ಇತರ ಅನೇಕ ಕ್ಷೋಭಕಾರಿ ವಿಷಯಗಳಿಂದಲೂ ಪೀಡಿತರಾಗಿರುತ್ತಾರೆ. ಅದಲ್ಲದೆ ಪ್ರಬಲವಾದ ಲೈಂಗಿಕ ಒತ್ತಡಗಳಿಂದಲೂ ನಿರಂತರವಾದ ಕೋಪದಿಂದಲೂ ಮಿತಿಮೀರಿರುತ್ತಾರೆ. ಅವರಿಗಾಗಿ ನಾನು ಕನಿಕರ ಪಡುತ್ತೇನೆ ಮತ್ತು ಬಹಳ ವಿಷಾದಿಸುತ್ತೇನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವು ಏನು ತಿಳ್ಕೊಂಡಿದ್ವಿ? ಬ್ರಹ್ಮ ಹೇಳ್ತಾನೆ, ಯಾರು ನಿನ್ನ ಕೆಲಸಗಳ ವಿಷಯವಾಗಿ ಕೀರ್ತನೆ ಅಂದರೆ ನೀನು ಮಾಡಿರುವಂತಹ ಲೀಲೆಗಳಿದೆಯಲ್ಲ ಅದನ್ನು ಕೀರ್ತನೆ ಮಾಡೋದಿಲ್ವೋ, ಶ್ರವಣ ಮಾಡೋದಿಲ್ವೋ, ಅಂಥ ಒಂದು ಸರ್ವಮಂಗಳಕರವಾದಂಥ ಆಚರಣೆಗಳನ್ನು ಮಾಡದೇ ಇರುವಂತಹ ವ್ಯಕ್ತಿ ನಿಜವಾಗ್ಲೂ ದುರದೃಷ್ಟಶಾಲಿ ಮತ್ತು ಸದ್ಬುದ್ಧಿಹೀನನಾಗಿರ್ತಾನೆ. ಅವರು ಏನು ಅಂತಂದರೆ ಬಹಳ ಕ್ಷಣಿಕವಾಗಿರುವಂತಹ ಇಂದ್ರಿಯ ಸುಖವನ್ನು ಅನುಭವಿಸ್ತಾ ಯಾವಾಗಲೂ ಅಮಂಗಳಕರವಾದಂತಹ ಕಾರ್ಯಗಳಲ್ಲೇ ತೊಡಗಿರ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ? ಭಗವಂತನಿಗೆ ಬ್ರಹ್ಮ ಹೇಳ್ತಾನೆ, ಮಹಾ ಕಾರ್ಯಕರ್ತನಾದ ಅಂದರೆ ಈಗ ನಾವೆಲ್ಲ ಕೆಲಸ ಮಾಡ್ತೀವಲ್ವ, ಅದೇನೂ ಇಲ್ಲ, ಅವನು ಮಹಾ ಕಾರ್ಯಕರ್ತ. ಯಾಕೆಂದರೆ ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡುವಂಥವನವನು ಅಲ್ವಾ. ಅದಕ್ಕೋಸ್ಕರ ಮಹಾ ಕಾರ್ಯಕರ್ತನಾದಂಥ ನನ್ನ ಪ್ರಭುವೇ, ಈ ಎಲ್ಲ ಬಡಜೀವಿಗಳು ಅಂದರೆ ನಮ್ಮನ್ನೆಲ್ಲ ಬಡಜೀವಿಗಳು ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ಏನಿರಬೇಕೋ ಅದೇ ನಮಗಿಲ್ಲ. ಆಮೇಲೆ ಬರೀ ನೋವುಗಳನ್ನು, ಹಿಂಸೆಗಳನ್ನು ಯಾವಾಗಲೂ ಇಲ್ಲ ಇಲ್ಲ ಅಂದ್ಕೊಂಡಿರ್ತೀವಿ. ಅದಕ್ಕೋಸ್ಕರ ನಮ್ಮನ್ನು ಬಡಜೀವಿಗಳು ಅಂತ ಹೇಳ್ತಿದ್ದಾನೆ. ನಾವು ಎಲ್ಲ ಹೇಗಿರ್ತೀವಿ ಅನ್ನೋದನ್ನು ಬ್ರಹ್ಮ ಹೇಳ್ತಾ ಇದ್ದಾನೆ. ಇವರು ಇಂಥ ಬಡಜೀವಿಗಳೆಲ್ಲರೂ ಕೂಡ ಯಾವಾಗಲೂ ಹಸಿವಿನಿಂದ, ಬಾಯಾರಿಕೆಯಿಂದ, ಆಮೇಲೆ ಅತಿಯಾದಂಥ ಶೀತಬಾಧೆ ಅಥವಾ ಕಫ ಜಾಸ್ತಿ ಆಗಿರುತ್ತೆ, ಇಲ್ಲ ಪಿತ್ತ, ಇದರಿಂದ ಹೆಚ್ಚಾಗಿ ಕೆಮ್ಮನ್ನು ಉಂಟು ಮಾಡುವಂತಹ ಚಳಿಗಾಲ ಇದೆ, ಬೇಸಿಗೆಗಾಲ ಇದೆ, ಮತ್ತು ಮಳೆಗಾಲ, ಇನ್ನೂ ಬೇಕಾದಷ್ಟು ವಿಷಯಗಳಿದೆ. ಅದರಿಂದ ಯಾವಾಗಲೂ ಇವರು ಪೀಡಿತರಾಗಿರ್ತಾರೆ. ಯಾವಾಗ ನೋಡಿದ್ರೂ ತೊಂದರೆಗಳು, ಯಾವಾಗ ನೋಡಿದ್ರೂ ನೋವುಗಳು, ಇದನ್ನೆಲ್ಲ ನಾವು ಅನುಭವಿಸ್ತೀವಲ್ವಾ. ಈಗ ನಮಗೆ ಚಳಿಗಾಲ ಬಂದಿದೆ, ತುಂಬ ಚಳಿ ಆಗ್ತಾ ಇದೆ ಈಗ ಅಲ್ವಾ. ಅದರಿಂದ ನಮ್ಗೆ ಏನಾಗುತ್ತೆ, ಅಯ್ಯೋ ಯಾವಾಗ ಈ ಚಳಿ ಹೋಗುತ್ತೋ, ಸತ್ತೇ ಹೋಗ್ತೀವೇನೋ ಅನ್ನೋಷ್ಟು ನನಗೆ ಚಳಿ ಆಗ್ತಾ ಇದೆ ಅಂತ ಹೇಳ್ತೀವಿ. ಕೆಲವರು ಚಳಿಯನ್ನು ತಡ್ಕೊಳ್ದೆ ಸತ್ತೂ ಹೋಗಿದ್ದಾರೆ. ಅದೇ ರೀತಿ ಅತಿಯಾಗಿ ಬೇಸಿಗೆ ಬಂದಾಗ ಸುಡ್ತಾ ಇರುತ್ತೆ ಮೈ ಎಲ್ಲ. ಆ ಟೈಮಲ್ಲಿ ಬೇಸಿಗೆ ಕೂಡ ನಮಗೆ ಆ ಬಿಸಿ ಕೂಡ ತಡ್ಕೊಳ್ಳೋದಕ್ಕಾಗಲ್ಲ. ಅದೇ ರೀತಿ ಕೆಲವರಿಗೆ ಕಫ ಜಾಸ್ತಿ ಇರುತ್ತೆ, ಕೆಲವರಿಗೆ ಪಿತ್ತ ಜಾಸ್ತಿ ಇರುತ್ತೆ, ಕೆಲವರಿಗೆ ವಾತ ಜಾಸ್ತಿ ಇರುತ್ತೆ. ಇದರಿಂದ ಕೂಡ ನಮಗೆ ತೊಂದರೆಗಳಾಗ್ತಾ ಇರುತ್ತೆ. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನೋವನ್ನು ಪಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಇದಕ್ಕೆಲ್ಲದಕ್ಕಿಂತ ದೊಡ್ಡದು ಯಾವುದು ಅಂತಂದರೆ ಪ್ರಬಲವಾಗಿರುವಂತಹ ಲೈಂಗಿಕ ಒತ್ತಡಗಳಿಂದಲೂ ಕೂಡ. ಆ ಲೈಂಗಿಕತೆ ಅನ್ನೋದು ಇಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ಏನೇನೋ ಮಾಡಿಬಿಡ್ತಾರೆ. ಅಂದರೆ ಅದಿಲ್ಲ ಅಂತಂದಾಗ ಕೋಪ ಜಾಸ್ತಿ ಆಗಿರುತ್ತೆ ಅವರಿಗೆ. ಆ ಕೋಪ ಜಾಸ್ತಿ ಆದಾಗ ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಈ ರೀತಿ ಅವರು ಮಿತಿಮೀರಿ ಹೋಗಿರ್ತಾರೆ. ಅವ್ರಿಗೋಸ್ಕರ ನಾನು ಕನಿಕರ ಪಡ್ತಾ ಇದ್ದೀನಿ ಮತ್ತು ಬಹಳ ವಿಷಾದ ಪಡ್ತಾ ಇದ್ದೀನಿ. ಅಂದರೆ ಬ್ರಹ್ಮ ಶುದ್ಧ ಭಕ್ತನಾಗಿರೋದ್ರಿಂದ, ಅವನ ಮನಸ್ಸು ಪರಿಶುದ್ಧವಾಗಿರೋದ್ರಿಂದ ಈ ರೀತಿ ನರಳ್ತಾ ಇರುವಂಥ ನಮ್ಮನ್ನು ನೋಡಿ ಅವನು ಕನಿಕರ ಪಡ್ತಾ ಇದ್ದಾನೆ, ವಿಷಾದ ಪಡ್ತಾ ಇದ್ದಾನೆ ಅನ್ನೋದು ಈ ಶ್ಲೋಕದ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನಂತಹ ಶುದ್ಧ ಭಕ್ತನು ಮತ್ತು ಅವನ ಶಿಷ್ಯ ಪರಂಪರೆಯ ವ್ಯಕ್ತಿಗಳು ದೇಹಕ್ಕೂ ಮನಸ್ಸಿಗೂ ಸಂಬಂಧಿಸುವ ಮತ್ತು ಭೌತ ಪ್ರಕೃತಿಯನ್ನೇ ವಿಚ್ಛಿದ್ರಗೊಳಿಸುವ
ಹಾಗೂ ಇನ್ನೂ ಅನೇಕ ವಿಧದ ಭೌತಿಕ ವಿಪತ್ತುಗಳನ್ನು ಉಂಟುಮಾಡುವ ತ್ರಿವಿಧ ಕ್ಲೇಶಗಳ ಆಕ್ರಮಣಗಳನ್ನು ಅನುಭವಿಸುವ ಬದ್ಧಾತ್ಮರ ಸಂಕಷ್ಟಗಳನ್ನು ನೋಡಿ ಸದಾ ವ್ಯಸನ ಪಡುವರು. ಅಂತಹ ಕಷ್ಟಗಳ ಪರಿಹಾರಕ್ಕೆ ಸೂಕ್ತ ಕ್ರಮಗಳನ್ನರಿಯದೆ ಕಷ್ಟಾನುಭವಿಗಳಲ್ಲಿ ಕೆಲವು ವೇಳೆ ತಾವೇ ಜನನಾಯಕರೆಂದು ತೋರಿಸಿಕೊಳ್ಳುವರು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಬ್ರಹ್ಮನಂತಹ ಶುದ್ಧ ಭಕ್ತ ಅಥವಾ ಅವನು ಹೇಳ್ಕೊಟ್ಟಿರ್ತಾನಲ್ಲ ಗುರುವಿನ ಒಂದು ಸ್ಥಾನದಲ್ಲಿ, ಆ ಒಂದು ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂತ ವ್ಯಕ್ತಿಗಳು ಯಾರಾದ್ರೂ ಆಗಿರಬಹುದು, ಅವರಿಗೆ ದೇಹಕ್ಕೆ ಮತ್ತೆ ಮನಸ್ಸಿಗೆ ಸಂಬಂಧಪಟ್ಟಿರುವಂತ ಮತ್ತೆ ಈ ಭೌತಿಕ ಪ್ರಕೃತಿಯನ್ನ ವಿಚ್ಛಿದ್ರಗೊಳಿಸೋದು ಅಂದ್ರೆ ಏನು, ಅಲ್ಲೋಲ ಕಲ್ಲೋಲ ಮಾಡಿಬಿಡ್ಬೇಕು. ಆ ರೀತಿ ಮಾಡುವಂತಹ ಇನ್ನೂ ಬೇಕಾದಷ್ಟು ರೀತಿಯ ಭೌತಿಕ ವಿಪತ್ತುಗಳಿದೆ. ಅದು ನಮಗೆ ಮಾನಸಿಕವಾಗಾದ್ರೂ ಬಂದಿರಬಹುದು ಅಥವಾ ಇನ್ಯಾರ್ದೋ ಬೇರೆ ಜೀವಿಗಳಿಂದ ಬಂದಿರಬಹುದು. ಕೆಲವರಿಗೆ ರೋಗ ಇದ್ರೆ, ಕೆಲವರಿಗೆ ವಿದ್ಯೆ ಇಲ್ಲ ಅನ್ನುವಂಥ ಒಂದು ಕೊರಗಿರುತ್ತೆ, ಕೆಲವರಿಗೆ ಹಣ ಇಲ್ಲ ಅನ್ನೋದಿದ್ರೆ, ಇನ್ನೊಬ್ಬರಿಗೆ ಸೌಂದರ್ಯ ಇಲ್ಲ ಅನ್ನೋದಿರುತ್ತೆ. ಈ ರೀತಿ ಬೇರೆ ಬೇರೆ ರೀತಿಯ ಕಷ್ಟಗಳು ಈ ಭೌತಿಕ ಪ್ರಪಂಚಗಳಲ್ಲಿ ಇದ್ದೇ ಇರುತ್ತಲ್ಲ. ಅಂದ್ರೆ 3 ಕ್ಲೇಶಗಳು ಅಂತ ಹೇಳ್ತಾರೆ, ಆದಿದೈವಿಕ, ಆಧ್ಯಾತ್ಮಿಕ ಮತ್ತೆ ಆದಿ ಭೌತಿಕ ಅಂತಂದ್ಬಿಟ್ಟು. ಏನು ಅಂತಂದ್ರೆ, ಕೆಲವೊಂದು ದೇವತೆಗಳಿಂದ ನಮಗೆ ತೊಂದರೆಗಳು ಬರುತ್ತೆ, ಪ್ರಕೃತಿಯಿಂದ ಬರುತ್ತೆ. ಅಂದ್ರೆ ಈಗ ಫ್ಲಡ್ಸ್ ಬಂದ್ಬಿಡುತ್ತೆ, ಮತ್ತೆ ಯಾವುದೋ ಸೊಳ್ಳೆಗಳು ಅದು ಇದು ಬಂದ್ಬಿಟ್ಟು ನಮ್ಮನ್ನ ಕಚ್ಚೋದು, ಅದರಿಂದ ಕಾಯಿಲೆ ಬರೋದು, ಅಥವಾ ಗಾಳಿ ವಿಷವಾಗಿ ಅದರಿಂದ ನಮಗೆ ಕಾಯಿಲೆ ಬರೋದು, ಅಥವಾ ಬರಗಾಲ ಬಂದ್ಬಿಡೋದು, ಅಥವಾ ಬೇರೆ ಜೀವಿಗಳಿಂದ ನಮಗೆ ತೊಂದರೆ ಆಗೋದು, ಅಥವಾ ನಮ್ಮಲ್ಲೇ ನಮಗೆ ಮಾನಸಿಕವಾಗಿ ತೊಂದರೆ ಇರ್ಬೋದು, ದೈಹಿಕವಾಗಿ ತೊಂದರೆ ಇರಬಹುದು. ಈ ರೀತಿ ಬೇರೆ 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 ರೀತಿಯ ತೊಂದರೆಗಳು ನಾವು ಅನುಭವಿಸ್ತಾ ಇರ್ತೀವಲ್ವಾ. ಇಂಥ ರೀತಿಯ 3 ವಿಧದ ಕ್ಲೇಶಗಳಿಂದ ಅನುಭವಿಸುವಂತಹ ಬದ್ಧಾತ್ಮರ ಸಂಕಷ್ಟಗಳನ್ನ ನೋಡಿ ಈ ಗುರು ಪರಂಪರೆಯಲ್ಲಿ ಅಥವಾ ಬ್ರಹ್ಮನಿಂದ ಬಂದಿರುವಂತಹ ಶಿಷ್ಯ ಪರಂಪರೆಯವರು ತುಂಬಾನೇ ದುಃಖ ಪಡ್ತಾರೆ. ಅಯ್ಯೋ, ಇವ್ರು ಈ ರೀತಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರಲ್ಲಪ್ಪ ಅಂತನ್ಬಿಟ್ಟು. ಅಂಥ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕಾಗದೆ, ಮತ್ತೆ ನಮಗೆ ಅದು ಕಷ್ಟ ಅನ್ನೋದು ಫಸ್ಟ್ ಗೊತ್ತಿಲ್ಲ, ಅದಕ್ಕೆ ಪರಿಹಾರ ಹುಡ್ಕೋದು ಇಲ್ವೇ ಇಲ್ಲ ನಮಗೆ. ಕೆಲವೊಂದು ಸರಿ ಏನು ಮಾಡುತ್ತಾರೆ, ಈ ಜನನಾಯಕರು ಇರ್ತಾರಲ್ಲ, ರಾಜಕೀಯ ವ್ಯಕ್ತಿಗಳು ಅಥವಾ ಯಾರಾದರೂ ಲೀಡರ್ಸ್ ಅನ್ನುವಂಥವ್ರು, ಈಗ ಒಂದು ಸಮಾಜ ಇದ್ರೆ ಅದಕ್ಕೊಬ್ಬ ಲೀಡರ್ ಇರ್ತಾನೆ, ಅಥವಾ ಈ ದೇಶ ಇದ್ರೆ ಅದಕ್ಕೊಬ್ಬ ಲೀಡರ್ ಇರ್ತಾನೆ. ಇವ್ರೇನು ಮಾಡ್ತಾರೆ ಅಂತಂದ್ರೆ, ಮೊದಲು ಅವರಿಗೆ ಕಷ್ಟಗಳು ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಪರಿಹಾರ ಗೊತ್ತಿಲ್ಲ, ಆದರೂ ಕೂಡ ನಾನೇ ಜನನಾಯಕ ಅಂತ ತೋರಿಸ್ಕೊಳ್ತಾನವನು. ನಾನು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಬಿಡ್ತೀನಿ. ಈಗ ನಮಗೆ ಯಾರಾದರೂ ಓಟ್ ಕೇಳಕ್ಕೆ ಬಂದಾಗ ಅವ್ರು ಹೇಳೋದೇ ಹಂಗೆ ಅಲ್ವಾ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಿಬಿಡ್ತೀನಿ, ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ಬಿಡ್ತೀನಿ, ನಿಮ್ಗೆ ಅಕ್ಕಿ ಕೊಟ್ಬಿಡ್ತೀನಿ, ಅನ್ನ ಕೊಟ್ಬಿಡ್ತೀನಿ, ಏನೇನೋ ಮಾತಾಡ್ತಾರೆ. ಆದರೆ ಎಲ್ಲಿವರೆಗೂ ಕೊಡ್ತಾರೆ, ಅಥವಾ ಅದು ನಿಜವಾಗ್ಲೂ ನಮಗೆ ಕಷ್ಟಗಳ, ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಕಷ್ಟಗಳೇನು ಅಂತ ಅವ್ರಿಗೆ ಫಸ್ಟೇ ಗೊತ್ತಿಲ್ಲ, ಕಷ್ಟಗಳಿಗೆ ಪರಿಹಾರವನ್ನು ಹೇಗೆ ತಗೊಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದರೂ ಕೂಡ ನಾನೇ ನಿಮ್ಮ ನಾಯಕ ಅಂತ ಹೇಳ್ಬಿಟ್ಟು ಅವನು ತೋರಿಸ್ಕೊಳ್ತಾನೆ. ಅಂತಹವರ ತೋರಿಕೆಯ ನಾಯಕತ್ವದ ಅಧೀನದಲ್ಲಿ ಅವರ ದುರದೃಷ್ಟ ಅನುಯಾಯಿಗಳು ಇನ್ನಷ್ಟು ಅನನುಕೂಲತೆಗಳಿಗೆ ಗುರಿಯಾಗುವರು. ಇದು ಒಬ್ಬ ಕುರುಡನ ಮಾರ್ಗದರ್ಶನದಲ್ಲಿ ಇನ್ನೊಬ್ಬ ಕುರುಡನು ಬಂದು ಹೊಂಡಕ್ಕೆ ಬೀಳುವಂತಿದೆ. ಈಗ ಅವನೇನೋ ನಾನು ನಾಯಕ ನಿಮಗೆ ತೋರಿಸ್ಬಿಡ್ತೀನಿ ಅಂತಾರೆ, ಆದರೆ ಅವನನ್ನು ನಂಬ್ಕೊಂಡು ಹೋಗುವಂಥ ನಮ್ಮಂಥವ್ರು ಇದ್ದಾರಲ್ಲ, ನಾವೇನು ಮಾಡ್ತೀವಿ ಅಂತಂದರೆ, ನಮಗೇನೋ ಒಂದು ಸಹಾಯ ಮಾಡಿಬಿಡ್ತಾನೆ, ನಾವು ಪಡ್ತಾ ಇರುವಂಥ ಕಷ್ಟದಿಂದ ನಮ್ಮನ್ನು ಪಾರು ಮಾಡಿಬಿಡ್ತಾನೆ ಅಂತ ಅಂದ್ಬಿಟ್ಟು ಏನು ಮಾಡ್ತೀವಿ, ಜೈ ಅಂತಂದ್ಬಿಟ್ಟು ಅವ್ನು ಹೇಳ್ದಾಗ ನಾವು ಕೇಳ್ತೀವಿ ಅಂತ ಅಂದ್ಕೊಂಡು ಇನ್ನೊಂದಷ್ಟು ಕಷ್ಟಗಳಿಗೆ, ಇನ್ನೊಂದಷ್ಟು ಅನನುಕೂಲತೆಗಳಿಗೆ ನಾವು ಬೀಳ್ತೀವಿ. ಇದು ಹೇಗಿದೆ ಅಂತಂದರೆ, ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ಮಾರ್ಗದರ್ಶನವನ್ನು ತೋರಿಸಿ ಕರ್ಕೊಂಡು ಹೋಗೋ ಥರ. ಈಗ ಈ ಕುರುಡ ಹಳ್ಳದಲ್ಲಿ ಬಿದ್ದರೆ ಇವರೆಲ್ಲರೂ ಕೂಡ ಅದರಲ್ಲಿ ಇನ್ನೂ ಬೇರೆ ಕುರುಡರು ಇರ್ತಾರಲ್ಲ, ಅವರು ಹಳ್ಳದಲ್ಲಿ ಬೀಳ್ತಾರಲ್ವಾ, ಬೀಳೋದಂತೂ ಖಂಡಿತಾನೆ. ಈಗ ಯಾರೋ ಒಬ್ಬ ಕಣ್ಣಿರೋನು ಕರ್ಕೊಂಡು ಹೋದರೆ ಅದು ಒಂದು ಪಕ್ಷ ಒಪ್ಕೋಬೋದು. ಈಗ ಯಾರೋ ಒಬ್ಬ ಕಣ್ಣಿರುತ್ತೆ, ಅವನಿಗೆ ದಾರಿ ಗೊತ್ತಿರುತ್ತೆ, ಅವನು ಕರ್ಕೊಂಡು ಹೋದರೆ ನಮ್ಮನ್ನು ಸೇಫ್ಟಿಯಾಗಿ ಕರ್ಕೊಂಡೋಗಿ ಬಿಡ್ತಾನೆ. ಮೊದಲೇ ಅವನು ಕುರುಡ, ಅವನು ದಾರಿ ತೋರಿಸ್ತೀನಿ ಅಂತ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಅವನನ್ನು ನಂಬಿ ನಾವು ಹೋಗ್ತೀವಲ್ವಾ, ಅವನು ಎಲ್ಲಿ ಹೋಗಿ ಹಳ್ಳದಲ್ಲಿ ಬೀಳ್ತಾನೋ ನಾವು ಕೂಡ ಅಲ್ಲೇ ಬೀಳೋದು. ಆ ರೀತಿ ಇದೆ ಇದು ಅಂತ ಅಲ್ಲಿ ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾರೆ.
ಆದುದರಿಂದ ಭಗವದ್ಭಕ್ತರು ಅವರ ಮೇಲೆ ಕನಿಕರಗೊಂಡು ಅವರಿಗೆ ಸರಿಯಾದ ದಾರಿಯನ್ನು ಕಲಿಸಿಕೊಡದಿದ್ದರೆ ಅವರ ಜೀವನಗಳು ನಿರಾಶಾದಾಯಕವಾದ ಸೋಲುಗಳಾಗುವವು. ತಿಡಿಗೇಳಿಗಳಾದ ಭೌತಿಕ ಇಂದ್ರಿಯ ಸುಖಾನುಭವಿಗಳನ್ನು ಉದ್ಧರಿಸುವ ಹೊಣೆಗಾರಿಕೆಯನ್ನು ಸ್ವಯಂ ಪ್ರೇರಣೆಯಿಂದಲೇ ಕೈಗೆತ್ತಿಕೊಳ್ಳುವ ಭಗವದ್ಭಕ್ತರು ಭಗವಂತನಿಗೆ ಬ್ರಹ್ಮನಷ್ಟೇ ವಿಶ್ವಾಸ ಪಾತ್ರರಾಗಿರುತ್ತಾರೆ. ಈಗ ಈ ಥರ ಭಗವದ್ಭಕ್ತರಿಗೆ ಈ ವಿಚಾರಗಳು ಗೊತ್ತಿರುತ್ತೆ. ಅವ್ರೇನು ಮಾಡ್ತಾರೆ, ನೋಡ್ತಾರೆ ಒಬ್ಬ ಕುರುಡ ಇನ್ನೊಬ್ಬ ಕುರುಡನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದು ಗೊತ್ತಾಗತ್ತೆ. ಇಂಥವ್ರ ಮೇಲೆ ಕನಿಕರ ಪಟ್ಟು ಸರಿಯಾದ ದಾರಿಯನ್ನು ತೋರಿಸ್ಬೇಕು ಅವ್ರಿಗೆ. ಇಲ್ಲದೆ ಇದ್ದರೆ ಇವರ ಜೀವನವೆಲ್ಲ ವ್ಯರ್ಥ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಭಕ್ತರು ಏನು ಮಾಡ್ತಾರೆ, ಈ ಭೌತಿಕ ಇಂದ್ರಿಯ ಸುಖದಲ್ಲೇ ಇವರು ಒದ್ದಾಡ್ತಾ ಇದ್ದಾರಲ್ಲಪ್ಪ, ಇವರನ್ನ ನಾವು ಉದ್ಧಾರ ಮಾಡಬೇಕು, ಹೇಗಾದರೂ ಮಾಡಬೇಕು ಅಂತ ಅವ್ರೇನು ಮಾಡ್ತಾರೆ, ಸ್ವಯಂ ಪ್ರೇರಣೆಯಿಂದ ಅವರು ಈ ಕೆಲಸವನ್ನು ತಾವೇ ಕೈಗೆ ಎತ್ಕೊಳ್ತಾರೆ. ಆಯಿತಾ, ನಾವೇ ಏನಾದರೂ ಮಾಡಬೇಕು ಅಂತ. ಇದು ಹೇಗೆ ಅಂತಂದರೆ, ಈಗ ನಮ್ಮ ಮುಂದೆನೇ ಯಾರೋ ಒಬ್ಬ ಕೆಟ್ಟ ಕೆಲಸ ಮಾಡ್ತಿರ್ತಾನೆ. ಆದರೆ ಅವನಿಗೆ ಅದು ಕೆಟ್ಟದ್ದು ಅಂತ ಗೊತ್ತಿರೋದಿಲ್ಲ. ಆದರೆ ನನಗೆ ಗೊತ್ತಿರುತ್ತೆ. ನಾನು ನೋಡಿಬಿಟ್ಟು ಅಯ್ಯೋ ಇದನ್ನು ಮಾಡಿದ್ರೆ ಇವನಿಗೆ ಶಿಕ್ಷೆ ಸಿಗುತ್ತಲ್ಲಪ್ಪ, ಅಥವಾ ಏನೋ ಒಂದು ಪನಿಷ್ಮೆಂಟ್ ಕೊಡ್ತಾರೆ ಅಂತ ಗೊತ್ತಾದಾಗ ನಾನು ಅದನ್ನು ಸರಿ ಮಾಡೋದಕ್ಕೆ ಮುಂದೆ ಬರ್ತೀನಲ್ಲ, ಅದು ಸ್ವಯಂ ಪ್ರೇರಿತವಾಗಿ. ನನಗೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ, ನನಗೆ ಗೊತ್ತದು ಅದು ತಪ್ಪು ಅಂತ. ಇದನ್ನು ಮಾಡಿದ್ರೆ ಇವನಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆಗ ಹೋಗ್ಬಿಟ್ಟು ಅದನ್ನು ತಡೀಬೇಕು, ಅವನಿಗೆ ಬುದ್ಧಿ ಹೇಳಬೇಕು, ಇದು ಹೀಗಲ್ಲ ಹೀಗೆ ಅಂತ ಅಂದ್ಬಿಟ್ಟು. ಅವನು ಅದನ್ನು ಮಾಡ್ತಾನೋ ಬಿಡ್ತಾನೋ ಅದು ಅವನಿಗೆ ಸೇರಿರೋದು. ಆದರೆ ನಾವು ಅವನ ಮನ ಒಲಿಸುವಂಥ ಕೆಲಸವನ್ನು ಮಾಡಬೇಕು. ಆ ತಪ್ಪು ಮಾಡುವಂತಹ ಕೆಲಸದಿಂದ ಅವನನ್ನು ಸರಿಯಾದ ಮಾರ್ಗಕ್ಕೆ ತಗೊಂಡು ಬರುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತಲ್ವಾ. ಅಂದರೆ ಸಾಮಾನ್ಯವಾಗಿ ಈ ಐಹಿಕ ಪ್ರಪಂಚದಲ್ಲಿರುವಂಥ ಕೆಲಸಗಳಿಗೆ ನಾವು ಅಷ್ಟಾದರೂ ಮಾಡಬೇಕಾಗತ್ತೆ. ನಮ್ಮ ಕಣ್ಮುಂದೆ ಯಾರೋ ಒಬ್ಬರು ತಪ್ಪು ಮಾಡ್ತಾ ಇದ್ದಾಗ ಅದನ್ನು ನಿಲ್ಲಿಸ್ಬೇಕಾಗತ್ತೆ. ಅದೇ ರೀತಿ ಆಧ್ಯಾತ್ಮಿಕದಲ್ಲಿ ಇರುವಂಥ ಭಗವದ್ಭಕ್ತರು ಭಗವಂತನ ಚಿಂತನೆ, ಅವನ ಸ್ಮರಣೆ ಮಾಡೋದೇ ನಮ್ಮ ಈ ಜೀವನದ ಗುರಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದರೂ ಇವರೆಲ್ಲ ಈ ಒಂದು ಐಹಿಕ ಪ್ರಪಂಚದಲ್ಲಿರುವಂತಹ ಸುಖಭೋಗಗಳಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಅದರಲ್ಲೇ ಮುಳುಗಿ ಅದರಿಂದ ಕಷ್ಟಗಳನ್ನು ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರಲ್ಲ, ಇವ್ರನ್ನ ಹೇಗಾದರೂ ಮಾಡಿ ಇದರಿಂದ ಹೊರಗಡೆ ತರಬೇಕು ನಾನು ಅಂತ ಅವ್ರು ಯೋಚನೆ ಮಾಡ್ತಾರಲ್ಲ, ಆ ಕೆಲಸವನ್ನು ಇದು ನನ್ನ ಹೊಣೆ ಅಂತ ತಿಳ್ಕೊಂಡು ಕೈಗೆತ್ಕೊಳ್ಳುವಂಥ ಭಗವದ್ಭಕ್ತರು ಇರ್ತಾರಲ್ಲ, ಅವರು ಬ್ರಹ್ಮ ಎಷ್ಟು ಇಂಪಾರ್ಟೆಂಟೋ, ಈಗ ಬ್ರಹ್ಮನ ಮೇಲೆ ಭಗವಂತನಿಗೆ ವಿಶ್ವಾಸ ಇತ್ತು, ಅಷ್ಟು ವಿಶ್ವಾಸದಿಂದ ಆ ಕೆಲಸವನ್ನು ಕೊಟ್ಟಿದ್ದಾನೆ ಬ್ರಹ್ಮನಿಗೆ ಭಗವಂತ, ಸೃಷ್ಟಿ ಕಾರ್ಯವನ್ನು ಮಾಡುವಂಥ. ಈ ರೀತಿ ಯಾರು ತಮ್ಮನ್ನು ತಾವು ಸ್ವಯಂ ಪ್ರೇರಣೆಯಿಂದ ಬೇರೆಯವರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಈ ಕೆಲಸ ಮಾಡ್ತಾರೋ ಅವರು ಕೂಡ ಭಗವಂತನಿಗೆ ಅಷ್ಟೇ ವಿಶ್ವಾಸ ಪಾತ್ರರಾಗಿರ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು. ನೋಡಿ, ನಾವು ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ನಮಗೆ ಗೊತ್ತಿರೋ 4 ಜನಕ್ಕೆ ಅದನ್ನು ತಿಳಿಸ್ಬೇಕು, ಅವರು ಕೂಡ ಅದನ್ನು ಪಡ್ಕೋಬೇಕು. ಆ ರೀತಿ ನಾವು ಬೇರೆಯವರನ್ನ ಚೇಂಜ್ ಮಾಡ್ತೀವಲ್ವಾ, ಅಂದರೆ ಭಗವಂತನ ವಿಚಾರದಲ್ಲಿ ಅವರನ್ನು ಪ್ರೇರೇಪಿಸ್ಬೇಕು. ಇನ್ನೂ ಸ್ವಲ್ಪ ಮಾಡಬೇಕು, ನೀವು ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ನೀವು ಭಗವಂತನ ವಿಚಾರಗಳನ್ನು ಕೇಳಬೇಕು, ವಿಚಾರಗಳನ್ನು ಮಾತಾಡಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ನಮ್ಮ ಧರ್ಮಗ್ರಂಥಗಳಲ್ಲಿ ಏನಿದೆ ಅದನ್ನು ತಿಳ್ಕೋಬೇಕು ಅಂತ ಅವರಿಗೆ ಹೇಳಬೇಕು. ಆ ಹೇಳಿದಾಗ ಅವರು ಕೂಡ ಭಗವಂತನಿಗೆ ಪ್ರೀತಿ ಪಾತ್ರರಾಗ್ತಾರೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.